ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಪುಟ್ಟ, ನಾನು ವಿಕಾಸು. ನಾನೇ ನಿನ್ನ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ನಿನಗೆ ನಿನ್ನ ಆಯುಷ್ ತಿಳ್ಕೊಬೇಕಂತ ಇದೆ ಅಲ್ವಾ? ನಿಮ್ಗೆ ಕೂಡ ನಿಮ್ಮ ಆಯುಷ್ ತಿಳ್ಕೊಬೇಕಂತ ಇದೆ ಅಲ್ವಾ? ನನ್ನ ಹತ್ರ ಫಾರ್ಮುಲಾ ಇದೆ, ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಇದೆಯಾ? ಬನ್ನಿ ಟ್ರೈ ಮಾಡೋಣ. ವಿರಾಂಕಕ್ಕೆ ಸ್ವಾಗತ. ಬನ್ನಿ ನೋಡೋಣ. ಏನ್ ಬ್ರೋ, ಫಾರ್ಮುಲಾ ಆಗ್ಬಿಟ್ಟು ಸಾಲ್ವ್ ಮಾಡಕ್ಕೆ ರೆಡಿ ಇದೆಯಾ? ಫಸ್ಟ್ ಸೈಂಟಿಫಿಕ್ ರೀಸನ್ ಹೇಳ್ತೀನಿ. 2 ಪಾಸಿಬಿಲಿಟೀಸ್, ಫೇಲ್ಯೂರ್, ಸಕ್ಸಸ್. ಫಸ್ಟ್ ಫೇಲ್ಯೂರ್ಸ್ ಹೇಳ್ಬಿಡ್ತೀನಿ. ಫೇಲ್ಯೂರ್ಸ್ ಬಿಟ್ಟಾಕಿದ್ರೆ ಸಕ್ಸಸ್ ಗೊತ್ತಾಗುತ್ತೆ. ಯಾರ್ಯಾರಿಂದ ಫೇಲ್ಯೂರ್ಸ್ ಆಗುತ್ತೆ ಹೇಳ್ಬಿಡ್ತೀನಿ. ಫಸ್ಟು ಜೆನೆಟಿಕ್ಸ್. ಜೆನೆಟಿಕ್ಸ್ ಅಂದ್ರೆ DNA. ಸೆಕೆಂಡ್ ಆಕ್ಸಿಡೆಂಟ್ಸ್. ಆಕ್ಸಿಡೆಂಟ್ಸ್ ಅಂದ್ರೆ ಗೊತ್ತಾನೆ ಡಿಸೀಸಸ್. ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಎನ್ವಿರಾನ್ಮೆಂಟು, ಫುಡ್ಡು, ಮೆಂಟಲ್ ಸ್ಟೆಬಿಲಿಟಿ, ಸ್ಲೀಪು, ಇಮೋಷ್ನಲ್ ಹೆಲ್ತ್. ಇದನ್ನೆಲ್ಲ ಫಾರ್ಮುಲಾ ಆಗಿಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕಂತೂ ಆಗಲ್ಲ. ಇದರಿಂದ ಲೈಫ್ ಸ್ಪ್ಯಾನ್ ಅನ್ನೋದು ಕ್ಯಾಲ್ಕುಲೇಟ್ ಅಂತೂ ಮಾಡೋಕ್ಕಾಗಲ್ಲ. ಇದೆಲ್ಲ ಬಿಟ್ಟಾಕಿ ಆದ್ರೇನು ನಾನು ನಿಮಗೆ ಸಕ್ಸಸ್ಫುಲ್ ಆಗಿ ಲೈಫ್ ಸ್ಪ್ಯಾನ್ ಅನ್ನೋದು ಕಂಡುಹಿಡಿಬೋದು. ಅದು ಹೆಂಗೆ ಅಂತ ಹೇಳ? ಫಸ್ಟ್ ಬಂದು ಬ್ರೀತಿಂಗ್, ಸೆಕೆಂಡ್ ಬಂದು ಹಾರ್ಟ್ ಬೀಟ್. ಏರ್ ಕ್ಯಾಲ್ಕುಲೇಷನ್ ಸಿಕ್ಕೊಂಡ್ರೆ 70 to 85% ನಿಮ್ಮ ಲೈಫ್ ಸ್ಪ್ಯಾನ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. ಇಲ್ಲಿ ಲೈಫ್ ಸ್ಪ್ಯಾನ್ ಅಕಾರ್ಡಿಂಗ್ ಟು ದ ಬ್ರೀತಿಂಗ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಬಿ ಟೋಟಲ್ ಅಂತ ಅಂದ್ರೆ ಒಬ್ಬ ಇಂಡಿಯನ್ ಆವರೇಜ್ ಲೈಫ್ ಸ್ಪ್ಯಾನ್ ಬಂದು 72 ಇಯರ್ಸ್. ಆ 72 ಇಯರ್ಸ್ ಅಲ್ಲಿ ಅವನು ಎಷ್ಟು ಟೈಮ್ಸ್ ಬ್ರೀತ್ ಮಾಡಿರ್ತಾನೆ, ಅದೇ ಬಿ ಟೋಟಲ್. 60 crores 54,90,000 ಟೈಮ್ಸ್ ಬ್ರೀತ್ ಮಾಡಿರ್ತಾನೆ. ಆಮೇಲೆ ಈ RB ಅಂದ್ರೆ ಏನ್ ಗೊತ್ತಾ? ಪರ್ ಮಿನಿಟ್ ಗೆ ಒಬ್ಬ ಮನುಷ್ಯ ಎಷ್ಟು ಟೈಮ್ಸ್ ಬ್ರೀತ್ ಮಾಡ್ತಾನೋ ಅದೇ RB, ರೀಡಿಂಗ್ಸ್ ಆಫ್ ಬ್ರೀತ್. ಈ RB ಕ್ಯಾಲ್ಕುಲೇಟ್ ಮಾಡಕ್ಕೆ ನನ್ನ ಬ್ರೀತಿಂಗ್ ಕೌಂಟ್ ಎಷ್ಟು ಟೈಮ್ಸು ಬ್ರೀತ್ ಮಾಡ್ತೀನಿ ಪರ್ ಮಿನಿಟ್ಗೆ ಅಂತ ಲೆಕ್ಕ ಮಾಡಬೇಕು. ಕೌಂಟರ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ. ನಾನು 1 ಮಿನಿಟ್ಗೆ 9 ಟೈಮ್ಸ್ ಬ್ರೀತ್ ಮಾಡಿದ್ದೀನಿ. ಈಗ ನಮ್ಮ ಕ್ಯಾಲ್ಕುಲೇಷನ್ಗೆ ನಾನು 9 ಅಂತ ತೊಗೊತಾ ಇದ್ದೀನಿ. ಇದು ಬ್ರೀತಿಂಗ್ ಫಾರ್ಮುಲಾ ಬಂದಿದ್ದು ನಮಗೆ. ಈಗ ಬಿ ಟೋಟಲ್ ಬಂದು ಇಷ್ಟಲ್ವಾ? ಅದಕ್ಕೆ ನಮ್ಮ ರೀಡಿಂಗ್ ಬಂದು 9 × 24 × 60 × 365. ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಇಷ್ಟು ಬರುತ್ತೆ. 128 ಇಯರ್ಸ್ ಬರುತ್ತೆ. ಆ್ಯಕ್ಚುಲಾಗಿ ಯಾವ ಮನುಷ್ಯ ಆದರೂ 120 ಇಯರ್ಸು ಬದುಕಿದ್ರೆ ಅವಾರ್ಡ್ ಕೊಡ್ತಾರೆ. ಆಯ್ತು, ಫಾರ್ಮುಲಾ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಾಗಲೇ ಲೈಫ್ ಸ್ಪ್ಯಾನ್ ಅಕಾರ್ಡಿಂಗ್ ಟು ದ ಬ್ರೀತಿಂಗ್ ಆಯಿತು. ಹಂಗೆ ಲೈಫ್ ಸ್ಪ್ಯಾನ್ ಅಕಾರ್ಡಿಂಗ್ ಟು ದ ಹಾರ್ಟ್ ಬೀಟ್ ಸೇಮ್ ಹಂಗೆ ಇರುತ್ತೆ ಫಾರ್ಮುಲಾ ಕೂಡ. ಎಚ್ ಟೋಟಲ್ ಅಂತ ಅಂದ್ರೆ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ಎಷ್ಟು ಟೈಮ್ಸ್ ಹಾರ್ಟ್ ಹೊಡ್ಕೊಳ್ಳುತ್ತೆ? 27,000 lakhs ಟೈಮ್ಸ್. ಈಗ
RH ಅಂತ ಅಂದರೆ ಪರ್ ಮಿನಿಟ್ಗೆ ಎಷ್ಟು ಟೈಮ್ಸು ಹಾರ್ಟ್ ಬೀಟು ಲಬ್ ಅನ್ನುತ್ತೆ, ಅದೇ RH. ಈಗ ನಾನು ನನ್ನ ಹಾರ್ಟ್ ಬೀಟನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ನನ್ನ ಟೈಮರನ್ನು ಇಟ್ಕೊಂಡಿದ್ದೀನಿ. ಟೈಮರು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಫೀಲ್ ಆಗುತ್ತೆ ನನಗೆ, ಓಕೆನಾ? ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 45 46 47 48 49 50 51 52 53 54 55 6 57 58 59 60 61 62 63 64 65 6 67 68 69 70 172 73 74 75 76 77 78 79 80 81 82 83 84 85 97 88 89 90 91 92 93 94 95 96. 1 ಮಿನಿಟ್ಗೆ 96 ಟೈಮ್ಸು ನನ್ನ ಹಾರ್ಟ್ ಬೀಟು ಹೊಡಿತು. ಫಾರ್ಮುಲಾ ಹಾಕಿದ್ದೀನಿ. ಫಾರ್ಮುಲಾ ಪ್ರಕಾರ ನಂಬರ್ ಹಾಕೊಂಡೆ ಎಷ್ಟು ಟೋಟಲ್ಲು. ಅದರ ಪ್ರಕಾರ ನನ್ನ ಹಾರ್ಟ್ ಬೀಟ್ ಬಂದು 96 ಇತ್ತು. ಇದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಕ್ಯಾಲ್ಕುಲೇಟ್ ಮಾಡಿದ್ರೆ 53 ಇಯರ್ಸ್ ಅಂತ ತೋರಿಸ್ತಿದೆ. ಇದರಲ್ಲಿ ನೋಡಿದ್ರೆ 128 ಇಯರ್ಸ್ ಅಂತ ತೋರಿಸ್ತಿದೆ. ಇದರಲ್ಲಿ ನೋಡಿದ್ರೆ 53 ಅಂತ ತೋರಿಸ್ತಿದೆ. ಇನ್ನೊಂದು ಫಾರ್ಮುಲಾ ಇದೆ, ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಕ್ಯುರೇಸಿ ಸಿಗ್ಬಿಡುತ್ತೆ ನಮಗೆ. ಅದು ಹಾಕೊಂಡು ಟ್ರೈ ಮಾಡೋಣ, ಅದೆಷ್ಟು ಬರ್ಬೋದು ನೋಡೋಣ. ಓಕೆ, ಫಾರ್ಮುಲಾ 3 ಬಂದು ಈಗ ನಾನು ಎಲ್ ಹಾರ್ಮೋನಿಕ್ ಅಂತ ಫಾರ್ಮುಲಾ ಹಾಕಿದಾಗ 128 ಇಯರ್ಸು ಇಲ್ಲಿ ಹಾಕ್ಕೊಂಡೆ. ಆಮೇಲೆ 53.5 ಇರೋದು 54 ಅಂತ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ನನ್ನ ಲೈಫ್ ಸ್ಪ್ಯಾನ್ ಬಂದು 76 ಇಯರ್ಸ್ ಅಂತ ತೋರಿಸ್ತಿದೆ. ಫಾರ್ಮುಲಾ ಆಗ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ, ಆದರೆ ಅವ್ರ ಲೈಫ್ ಸ್ಪ್ಯಾನ್ ಅನ್ನೋದು ಅವ್ರು ಇನ್ಕ್ರೀಸ್ ಮಾಡ್ಕೊಬೇಕಂತಂದ್ರೆ ಈಗ ಆ ಟ್ರಿಕ್ಸ್ ಎಲ್ಲ ಹೇಳ್ತೀನಿ. ಸ್ಲೋ ಆಗಿ ಬ್ರೀತ್ ಮಾಡಿ, ಬ್ರೀತ್ ಇನ್ ಮಾಡಿ, ಸ್ಲೋ ಆಗಿ ಬ್ರೀತ್ ಔಟ್ ಮಾಡಿ, ಸ್ಲೋ ಆಗಿ. ಎಂಥ ಬ್ರೀತಿಂಗ್ ಮಾಡಬೇಕು, ಎಂಥ ಆಕ್ಸಿಜನ್ನು. ಬ್ರಾಹ್ಮಿ ಮುಹೂರ್ತದಲ್ಲಿ ಬರೋ ಆಕ್ಸಿಜನ್ನು ತುಂಬಾ ಫ್ರೆಶ್ ಆಗಿರುತ್ತೆ. ಆ ಆಕ್ಸಿಜನ್ನ ತಗೊಳ್ಳಿ. ಆಮೇಲೆ ಯಾವಾಗ್ಲೂ ಆಂಗ್ರಿ, ಕೋಪ ಜಾಸ್ತಿ ಬರ್ತಾ ಇದ್ರೆ ಬ್ರೀತಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ, ಟೆನ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆಗ್ಬಾರ್ದು, ಟೆನ್ಷನ್ಸ್ ಜಾಸ್ತಿ ಆಗ್ಬಾರ್ದು, ಕೋಪ ಜಾಸ್ತಿ ಮಾಡ್ಕೊಂಬಾರ್ದು. ಎಲ್ಲ ಎಮೋಷನಲ್ ಆಗಿ ಚೆನ್ನಾಗಿರ್ಬೇಕಂತ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಮಾಡಿ, ಒಳ್ಳೆ ಊಟ ತಿನ್ನಿ. ಯಾವ್ದು ಹೆಲ್ತ್ ಗೆ ಡಿಸ್ಟರ್ಬ್ ಮಾಡೋ ತರ ಫುಡ್ ತಗೊಂಬೇಡಿ. ಆಮೇಲೆ ನಿಮ್ಮ ದೇಹಕ್ಕೆ ನೀವೇ ಡಾಕ್ಟರ್ ಆಗಿರ್ತೀರ, ನಿಮ್ಮ ದೇಹಕ್ಕೆ ನೀವೇ ಟೀಚರ್ ಆಗಿರ್ತೀರಾ. ಒಳ್ಳೆ ಸ್ಲೀಪ್ ಮಾಡಿ, ಏನು ಫೋನ್ ಇಲ್ದಿರಾ, ಏನು ಡಿವೈಸಸ್ ಇಲ್ದಿರಾ, ಒಳ್ಳೆ ನಿದ್ದೆ ಮಾಡಿ. ಲಿಮಿಟೆಡ್ ಆಗಿ ಫೋನು, ಲ್ಯಾಪ್ಟಾಪ್ ಅವೆಲ್ಲ ನೋಡಿ. ಆಕ್ಚುಲಿ ನಾನ್ ಕೂಡ ನಿಮ್ಮಲ್ಲಿ ನಿಮ್ ತರ ನಾನ್ ಕೂಡ ಚೇಂಜಸ್ ಅಂತೂ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಅದರಿಂದ ನನ್ನ ಕ್ರಿಯೇಟಿವಿಟಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಮಾಡ್ತಾ ಇದ್ದೀನಿ. ಎಮೋಷನಲ್ ಆಗಿ, ಹೆಲ್ತ್ ಗೆ ಎಲ್ಲ ಚೆನ್ನಾಗಿದ್ರೆ ನಮ್ಮ ದೇಹನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಲೈಫ್ ಸ್ಪ್ಯಾನ್ ಅನ್ನೋದು ಇನ್ಕ್ರೀಸ್ ಮಾಡ್ಬೋದು. ಇವತ್ತಿಗಿಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ನೀವು ಮಾಡಲೇಬೇಕು. ಯಾಕಂತ ಅಂದ್ರೆ ನಿಮ್ಗೊಬ್ಬರಿಗೆ ಅಲ್ಲ ಇಂಥ ನಾಲೆಜ್, ಬೇರೆ ಎಲ್ಲರಿಗೂ ಬೇಕು. ಆಮೇಲೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಮೇಲೆ ಅವರು ನಿಮ್ ಜೊತೆ ಇನ್ನು ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಇಂಥ ವಿಡಿಯೋಸ್ ಬೇಕಂತ ಅಂದ್ರೆ ಬೆಲ್ ಹೊಡಿರಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇನ್ನೊಂದು ವಿಡಿಯೋ ಇದೆ, ಅದಕ್ಕೆ ವೆಯ್ಟ್ ಮಾಡಿ. ಓಕೆ, ಬಾಯ್.